ಈಗ ಟುಡೇಸ್ ಟಿಇಟಿ ಅಂಡ್ ಸಿಇಟಿ ಫಾರ್ ಮ್ಯಾಥ್ಸ್. ಈಗ ಟಿಇಟಿ ಕಾಲ ಆಗಿದೆ. ಈ ಟಿಇಟಿ ನಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಐ ವಿಲ್ ಕಂಟಿನ್ಯೂ ದ ಲೆಸನ್ಸ್. ಫಸ್ಟ್ ಈಗ ಟಿಇಟಿ ನಲ್ಲಿ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ 2022 ನಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಯ್ತು. ಆ ಒಂದು ಸಿಇಟಿ ಪೇಪರ್ ನಲ್ಲಿ ಯಾವ್ಯಾವ MCQ ಕ್ವಶನ್ಸ್ ನ ಕೇಳಿದ್ರು ಅನ್ನೋದ್ರ ಬಗ್ಗೆ, ಮ್ಯಾಥ್ಸ್ ಅಲ್ಲಿ ಯಾವ್ಯಾವ MCQ ಕ್ವಶನ್ಸ್ ಕೇಳಿದ್ರು ಅದ್ರ ಮೇಲೆ ನಾವು ಟಿಇಟಿ ಸಂಬಂಧಪಟ್ಟ ಕೆಲವು ಕ್ವಶನ್ಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ಒಂದು ಕ್ವಶನ್ ಆಗಿದೆ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಒಂದು ಕ್ವಶನ್ ಇದೆ. ವಾಟ್ ಇಸ್ ದಟ್ ಕ್ವಶನ್ ಮೀನ್ಸ್ ದ empirical relation between mean, median and mode. The empirical relation between mean, median and mode. ಇಲ್ಲಿ ನಾವು ಈ ಮೀನ್, ಮೀಡಿಯನ್, ಮೋಡ್ ಇವನ್ನ ನಾವು ಕರೆಕ್ಟ್ ಆಸ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಮೀನು, ಮೀಡಿಯನ್, ಮೋಡ್ ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಈ ಮೂರು ಒಂದು ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ ಏನು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಇದೆ. ಆ 4 ಆಪ್ಷನ್ಸ್ ನೋಡಕ್ಕಿಂತ ನಾವು ಕರೆಕ್ಟ್ ಆಪ್ಷನ್ಸ್ ಏನಾಗುತ್ತೆ ಅಂದ್ರೆ 3 ಮೀಡಿಯನ್ ಅಂದ್ರೆ 3 ಟೈಮ್ಸ್ ಆಫ್ ಮೀಡಿಯನ್ ವಿಚ್ ಇಸ್ ಈಕ್ವಲ್ ಟು ದ 2 ಟೈಮ್ಸ್ ಆಫ್ ಮೀನ್ ಪ್ಲಸ್ ಮೋಡ್. ದಿಸ್ ಇಸ್ ದ ಕರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ mean, median and mode. 3 times of median which is equal to 2 times of mean plus mode. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇದನ್ನ ಇಂಟರ್ಚೇಂಜ್ ಮಾಡಿ ಕೂಡ ಕೇಳಬಹುದು. ಇನ್ ಕೇಸ್ ಯಾವ ರೀತಿ ಕೇಳಬಹುದು ಆಪ್ಷನ್ಸ್, ಇದು ಈ ವರ್ಷ ಕೊಟ್ಟಿರೋ ಕರೆಕ್ಟ್ ಆಪ್ಷನ್ಸ್ ಇದಾಗಿರುತ್ತೆ. ಇನ್ ಕೇಸ್ ಈ ರೀತಿ ಕೇಳಬಹುದು 2 mean is equal to 3 median mode. ಇದು ಈ ರೀತಿ ಕೇಳಬಹುದು. ಪ್ಲಸ್ ಮೋಡ್ ಈ ಕಡೆ ಬಂದ್ರೆ ಮೈನಸ್ ಮೋಡ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಅಂತ ಕೇಳಿ ಈ ಆಪ್ಷನ್ ನ ತೆಗೆದು ಈ ಆಪ್ಷನ್ ಕೊಟ್ಟಿದ್ರೆ ನೀವು ಇದನ್ನ ಟಿಕ್ ಹಾಕ್ಬೇಕಾಗುತ್ತೆ, ಅದನ್ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಅಥವಾ ಈ ರೀತಿನೂ ಕೇಳಬಹುದು, ಈ ರೀತಿನೂ ಕೇಳಬಹುದು. ಮೋಡ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಇದನ್ನು ಕೂಡ ಕೇಳಬಹುದು. ಇನ್ ಕೇಸ್ ದ ಎಂಪಿರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕ್ವಶನ್ ಕೇಳಿದಾರೆ. ಕರೆಕ್ಟ್ ರಿಲೇಷನ್ 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಇನ್ ಕೇಸ್ ಈ ಆಪ್ಷನ್ ಕೊಡ್ಲಿಲ್ಲ ಅಂದ್ರೆ ಕರೆಕ್ಟ್ ಆನ್ಸರ್ ಅಲ್ಲಿ ಈ ಆಪ್ಷನ್ ಕೂಡ ಕೊಡಬಹುದು, ಅಥವಾ ಈ ಆಪ್ಷನ್ ಕೂಡ ಕೊಡಬಹುದು. ಈ ಆಪ್ಷನ್ ಇಲ್ಲ ಅಂದ್ರೆ ಈ ಆಪ್ಷನ್ ಕೊಟ್ಟಿರ್ತಾರೆ, ಈ ಆಪ್ಷನ್ ಇಲ್ಲ ಅಂದ್ರೆ ಈ ಆಪ್ಷನ್ ಕೊಟ್ಟಿರ್ತಾರೆ. ದಿಸ್ ಇಸ್ ದ ಎಂಪಿರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಅಂಡ್ ಮೋಡ್. ಇದು 10th ಸ್ಟ್ಯಾಂಡರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ ಅಲ್ಲಿ ಬರುವಂತ ಕ್ವಶನ್. ನಾವು ಅದಕ್ಕೆ ಹೇಳ್ತಿರೋದು, ನಾವು ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ವಿ ಹ್ಯಾವ್ ಟು ನೋ ದ ಕಾನ್ಸೆಪ್ಟ್ಸ್ ಆಫ್ ಆಲ್ ದ ಲೆಸನ್ಸ್. ಇದು ಈ ಕ್ವಶನ್ಗೆ ಜಸ್ಟ್ ಇಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ, ಜಸ್ಟ್ ವಿ ನೋ ದ ರಿಲೇಷನ್, ವಿ ಕ್ಯಾನ್ ರೈಟ್ ದ this is the correct relation. 3 median is equal to 2 mean plus mode. Next question ಏನಿದೆಯಪ್ಪ ಅಂದ್ರೆ ಪ್ರಾಬಬಿಲಿಟಿ ಕ್ವಶನ್ ಇದೆ. ಅಂದ್ರೆ the probability of getting an even number when a dice of 6 faces is rolled once. ಏನ್ ಕ್ವಶನ್ ಇದೆ? the probability of even number when dice is rolled once ಅಂತ. ಒಂದು ಡೈಸ್ ನಾವು ರೋಲ್ ಮಾಡಿದೀವಿ, ಅದರೊಳಗೆ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಟು ಗೆಟ್ ಈವನ್ ನಂಬರ್. ನಾವು ಒಂದು ಡೈಸ್ ಅಂತಿದಂಗೆ ವಿ ನೋ ದಟ್ ದ ಪಾಸಿಬಲ್ ಔಟ್ಕಮ್ಸ್ ಏನೇನಿದೆ. ಒಂದು ಡೈಸ್ ನ ರೋಲ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಏನೇನ್ ಬರೋ ನಂಬರ್ ಚಾನ್ಸ್ ಇರುತ್ತೆ? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6. These are the all possible outcomes. ಅಂದ್ರೆ ಇದನ್ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ ಅಂದ್ರೆ the possible outcomes what we can get. ಸ್ಯಾಂಪಲ್ ಸ್ಪೇಸ್ 1 2 3 4 5 6. ನಮಗೆ ಇವರು ಪರ್ಟಿಕ್ಯುಲರ್ ಯಾವ ಇವೆಂಟ್ ಕೇಳಿದ್ದಾರೆ? ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಅಂತ ಕೇಳಿದ್ದಾರೆ. ಇಲ್ಲಿ 6 ನಂಬರ್ಸ್ ಇದೆ, 1 2 3 4 5 6. ಇದನ್ನ ನಾವು ಎನ್ ಆಫ್ ಎಸ್ ಅಂತ ಕರಿಬಹುದು. ಸ್ಯಾಂಪಲ್ ಸ್ಪೇಸ್ 6 ಇದೆ ಅಂತ. ಇವಾಗ ಈವನ್ ನಂಬರ್ ಬರೋ ಚಾನ್ಸಸ್ ಯಾವ್ದಿದೆ? 2 4 and 6. ನಮ್ದು ಇವೆಂಟ್ ನಾವು ಈ ಇವೆಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ಈ ಇವೆಂಟ್ ಅಂದ್ರೆ let A be an event getting even number ಅಂತ ಕ್ವಶನ್. ಈವನ್ ನಂಬರ್ ಬರಕ್ಕೆ ಯಾವ ಚಾನ್ಸ್ ಇದೆ? 2 ಬಂದ್ರು ಈವನ್ ನಂಬರು, 4 ಬಂದ್ರು ಈವನ್ ನಂಬರು, 6 ಬಂದ್ರು ಈವನ್ ನಂಬರು. therefore n of a and ಎಷ್ಟಾಯ್ತು? 3. probability of an event A is equal to ಇದು ಫಾರ್ಮುಲಾ ಟೈಪ್ n of a by n of s. n of s ಅಂದ್ರೆ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್, n of a ಅಂದ್ರೆ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್. ಅಂದ್ರೆ ನಾವೇನು ಇವೆಂಟ್ ಕರೀತೀವಿ ಅದಕ್ಕೆ ಫೇವರ್ ಆಗಿರೋದು. ಅಂದ್ರೆ 3/6 ಆಗುತ್ತೆ. n of a ಅಂದ್ರೆ
ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಬೈ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ರೈಸ್ ನ ರೋಲ್ ಮಾಡಿದ್ರೆ 6 ಔಟ್ಕಮ್ಸ್ ಬರುತ್ತೆ. ಇಲ್ಲಿ ಕೇಳಿದ ಇವೆಂಟ್ ಏನಪ್ಪಾ ಅಂದ್ರೆ ಟು ಗೆಟ್ ಇವನ್ ನಂಬರ್ ಬರಕ್ಕೆ ಎಷ್ಟು ಚಾನ್ಸ್ ಇದೆ? 3 ಇದೆ. therefore probability of an event A is equal to number of favorable outcomes by number of possible outcomes. 3/6, 3 1s are 3 2s are 1/2. in case ಇವನ್ ನಂಬರ್ ಬದಲು ಇಲ್ಲಿ ಆಡ್ ನಂಬರ್ ಅಂತ ಕೇಳಿದ್ರು 1/2 ನೇ ಬರುತ್ತೆ. ಬಟ್ ಪ್ರೈಮ್ ನಂಬರ್ ಅಂತ ಕೇಳ್ತಾರೆ ಸಮಟೈಮ್ಸ್. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ when a dice is rolled once. ಪ್ರೈಮ್ ನಂಬರ್ ಅಂತ ಕೇಳಿದಾಗ ನಾವು 1 ಅನ್ನ ಕನ್ಸಿಡರ್ ಮಾಡೋಂಗಿಲ್ಲ. 1 is neither be prime nor be composite. 1 ಅನ್ನೋದು ಪ್ರೈಮ್ ನಂಬರ್ ಆಗಲ್ಲ, ಕಾಂಪೋಸಿಟ್ ನಂಬರ್ ಆಗಲ್ಲ. ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ ಆಗ್ತವಪ್ಪ ಅಂದ್ರೆ 2 3 5 ಆಗುತ್ತೆ. ಅದಾಗ್ತವೆ 2 3 5 ಆಗುತ್ತೆ. ಪ್ರೈಮ್ ನಂಬರ್ ಅಂದ್ರೆ ಗೊತ್ತಿರಬೇಕು ನಿಮ್ಗೆ ಕಾನ್ಸೆಪ್ಟ್. ಪ್ರೈಮ್ ನಂಬರ್ ಅಂದ್ರೆ ಎ ನಂಬರ್ ಈಸ್ ಮೋರ್ ದ್ಯಾನ್ 1. ಒಂದಕ್ಕಿಂತ ಜಾಸ್ತಿ ಇರಬೇಕು ಮತ್ತೆ 2 ನಂಬರ್ಸ್ ಇಂದ ಮಾತ್ರ ಡಿವೈಡ್ ಆಗಬೇಕು. ಅಂದ್ರೆ ಇಟ್ ಇಸ್ ಹ್ಯಾವಿಂಗ್ 2 ನಂಬರ್ಸ್ ಆಸ್ ಇಸ್ ಫ್ಯಾಕ್ಟರ್. ಅಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಮೋರ್ ದ್ಯಾನ್ 1 ಆಗಿರ್ಬೇಕು, ಅದು ಒಂದಕ್ಕಿಂತ ಜಾಸ್ತಿ ಇರಬೇಕು. ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ 2 ಯಾವ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ. ಅಂದ್ರೆ ದೀಸ್ ಟು ಆರ್ ದ ಫ್ಯಾಕ್ಟರ್ಸ್ ಆಫ್ 2. ಈಗ ಫಾರ್ ಎಕ್ಸಾಂಪಲ್ 3 1 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಇನ್ ಕೇಸ್ 5 1 ಇಂದ ಡಿವೈಡ್ ಆಗುತ್ತೆ, 5. ಇವೆಲ್ಲ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. 4 ಪ್ರೈಮ್ ನಂಬರ್? ನೋ, ಇಟ್ ಇಸ್ ನಾಟ್ ಪ್ರೈಮ್ ನಂಬರ್. ವೈ ಇಟ್ ಇಸ್ ನಾಟ್ ಪ್ರೈಮ್ ನಂಬರ್? ಇದು 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತೆ, 4 ಇಂದ ಆಗುತ್ತೆ. ಅಂದ್ರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ರೆ ನಾವು ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಕಾಂಪೋಸಿಟ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ 6 ಇದೆ. 6 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ. ಎಲ್ಸ್ ಇಟ್ ಈಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್. ಹಾಗಾದ್ರೆ 9 ಏನು? 9 ಏನಾಗುತ್ತೆ? 9 is also composite number. Why 9 is composite number? It is divisible by 1, 3, 9. ಅಂದ್ರೆ more than 2 factors. ಯಾವುದೇ ನಂಬರ್ಗೆ more than 2 factors ಇತ್ತು ಅಂದ್ರೆ it is composite number. Factors is nothing but a number tables ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಈಗ 9 ಇದೆ, ಈ 9 ಒಂದೊಂದಲ್ಲೂ ಬರುತ್ತೆ, 3 ಒಂದೊಂದಲ್ಲೂ ಬರುತ್ತೆ, 9 ಒಂದೊಂದಲ್ಲೂ ಬರುತ್ತೆ. ಅಂದ್ರೆ hence it is composite. ಈ ರೀತಿ ಕಾಂಪೋಸಿಟ್ ನಂಬರ್ ಅಂತ ಕೇಳಿದ್ರೆ ಇಲ್ಲಿರೋ ಕಾಂಪೋಸಿಟ್ ನಂಬರ್ ಓನ್ಲಿ 4 and 6. ಪ್ರೈಮ್ ನಂಬರ್ ಅಂತ ಕೇಳಿದ್ರೆ 2 3 5. ಇವನ್ ನಂಬರ್ ಅಂತ ಕೇಳಿದ್ರೆ 2 4 6. ಆಡ್ ನಂಬರ್ ಅಂತ ಕೇಳಿದ್ರೆ 1 3 5. ಇದು ಪ್ರಾಬಬಿಲಿಟಿ ಮೇಲೆ ಕ್ವಶನ್ ಕೇಳಿರೋದು. 2022 CET ನಲ್ಲಿ ಕೇಳಿರೋದು. ಪ್ರಾಬಬಿಲಿಟಿ ನಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ ತಗೊಬಹುದು. ಇದೊಂದು ರಿಲೇಷನ್ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂದ್ರೆ the HCF of any 2 consecutive positive even number is always HCF of 2 consecutive positive even numbers. ಅಂದ್ರೆ ಯಾವುದೇ ಎರಡು ಈವನ್ ನಂಬರ್. ಏನ್ ಕ್ವಶನ್ ಅಪ್ಪ ಅಂದ್ರೆ the HCF of any 2 positive even numbers. Positive even ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ. HCF ಅಂದ್ರೆ ಗೊತ್ತಿರಬೇಕು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇಲ್ಲಿ ಕೇಳಿರೋದು 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇವನ್ ನಂಬರ್ಗೆ HCF ಎಷ್ಟಾಗಿರುತ್ತೆ? ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದು ವರ್ಡ್ ಗೊತ್ತಿರ್ಬೇಕು. ಇಲ್ಲಿ HCF ಆಫ್ ಎನಿ 2 ಕಾನ್ಸಿಕ್ಯೂಟಿವ್, ಇಲ್ಲಿದೆ ಕಾನ್ಸಿಕ್ಯೂಟಿವ್ ಅಂತ ಇದೆ. ಕಾನ್ಸಿಕ್ಯೂಟಿವ್ ಅಂದ್ರೆ ಗೊತ್ತಿರ್ಬೇಕು. ಕಾನ್ಸಿಕ್ಯೂಟಿವ್ ಅಂದ್ರೆ ಇಟ್ ಮೀನ್ಸ್ ಆರ್ಡರ್, ಒನ್ ಆಫ್ಟರ್ ದ ಅದರ್. ಈಗ ಇವನ್ ನಂಬರ್ ಕಾನ್ಸಿಕ್ಯೂಟಿವ್ ಬರೋ ಯಾವುದು? ಈಗ ಫಾರ್ ಎಕ್ಸಾಂಪಲ್ 2 ಇದೆ, 2 ಆದ್ಮೇಲೆ ನೆಕ್ಸ್ಟ್ ಇವನ್ ನಂಬರ್ ಬರುತ್ತೆ 4. ಆದ್ರೆ ಇವೆರಡು HCF ಎಷ್ಟು ಬರುತ್ತೆ? HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವೆರಡು ಕಾಮನ್ ಆಗಿ ಯಾವ್ದಿಂದ ಡಿವೈಡ್ ಆಗುತ್ತೆ? 2 ಫ್ಯಾಕ್ಟರ್ಸ್ ಯಾವ ಬರುತ್ತಪ್ಪ? 1 2. 4 ಫ್ಯಾಕ್ಟರ್ಸ್ ಯಾವ ಬರುತ್ತೆ? 1 ಬರುತ್ತೆ, 2 ಬರುತ್ತೆ, 4 ಬರುತ್ತೆ. ಇವೆರಡು ಕಾಮನ್ ಆಗಿರೋದು ಯಾವುದು? 2 ಕಾಮನ್ ಆಗಿದೆ. therefore HCF is 2 ಅಂತ ಹೇಳ್ಬಿಡ್ಬೋದು ನಾವು. ಇನ್ ಕೇಸ್ 4 6 ಇವು ಕಾನ್ಸಿಕ್ಯೂಟಿವ್ ಬರ್ತಾ ಇದೆ ತಾನೆ? ಇವೆರಡು ಯಾವ ಟೇಬಲ್ಸ್ ಬರ್ತದೆ? ಇದು 4 1 2 4. 6 ಯಾರು ಬರುತ್ತೆ? 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 3 ಅಲ್ಲಿ ಬರುತ್ತೆ, 6. ಇವೆರಡು ಕಾಮನ್ ಆಗಿರೋದು ಯಾವುದು? 2. ಅಂದ್ರೆ ಕಾನ್ಸಿಕ್ಯೂಟಿವ್ ಆಗಿ ಎರಡು ಇವನ್ ನಂಬರ್ ನೀವು ಬರೀತಾ ಹೋದ್ರೆ ಅವೆರಡೂ ನಂಬರು 2 ಟೇಬಲ್ಸ್ ಅಲ್ಲಿ ಬಂದೇ ಬರುತ್ತೆ. hence the HCF of any 2 consecutive positive even number is always 2 ಅಂತ ಹೇಳ್ಬೋದು. HCF ಕಂಡುಹಿಡಿಯೋಕೆ ಡಿಫರೆಂಟ್ ಮೆಥಡ್ಸ್ ಇದೆ ನಿಮ್ಗೆ ನೋಡಿ. 2 2s are 4, ರಿಮೈಂಡರ್ 0 ಬಂತು ಇದು HCF ಆಗಿರುತ್ತೆ. ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ, ಡಿವಿಷನ್ ಆಲ್ಗೋರಿಥಮ್ ಅಂತ. ಇಲ್ಲಿ ಸಿಂಪಲ್ ಆಗಿ ಕಂಡುಹಿಡ್ಕೊಬಹುದು. ಅದ್ರ ಫ್ಯಾಕ್ಟರ್ಸ್ ಬರೀತಾ ಹೋಗ್ತೀರಾ, ಅವೆರಡೂ ಕಾಮನ್ ಆಗಿರೋದು 2 ಇದೆ,
ಇಲ್ಲೂ 2 ಇದೆ. ಫಾರ್ ಇನ್ನು ಒನ್ ಮೋರ್ ಮುಂದಕ್ಕೆ ಹೋಯ್ತು ಅಂದ್ರೆ 10 12 ಕಾಮನ್ ಫ್ಯಾಕ್ಟರ್ಸ್ ಯಾವುದು? 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 5 ಅಲ್ಲಿ ಬರುತ್ತೆ, 10 ಅಲ್ಲಿ ಬರುತ್ತೆ. ಇದು 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 3 ಅಲ್ಲಿ ಬರುತ್ತೆ, 4 ಅಲ್ಲಿ ಬರುತ್ತೆ, 6 ಅಲ್ಲಿ ಬರುತ್ತೆ, 12 ಅಲ್ಲಿ ಬರುತ್ತೆ. ನೋಡಿ ಇವೆರಡು ಕಾಮನ್ ಆಗಿರೋ ನಂಬರ್ ಯಾವುದು? 2. ದಿಸ್ ವಿಲ್ ಬಿ ದ HCF. ಈ ಕ್ವಶನ್ಗೆ ದ HCF ಆಫ್ ಎನಿ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ ಈಸ್ ಆಲ್ವೇಸ್ 2 ಆಗಿರುತ್ತೆ. ಯಾವುದೇ ಎರಡು ಕಾನ್ಸಿಕ್ಯೂಟಿವ್ ಈವನ್ ನಂಬರ್ದು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಾಗಿರುತ್ತೆ ಅಂದ್ರೆ 2 ಆಗಿರುತ್ತೆ. ಈಸಿ ಕ್ವಶನ್ ಇದು. ನೆಕ್ಸ್ಟ್ ಟುಡೇಸ್ ಲಾಸ್ಟ್ ಕ್ವಶನ್ ಏನಿದೆ? ದ ರೇಷಿಯೋ ಆಫ್ 2 ಕಿಲೋಮೀಟರ್ ಅಂಡ್ 400 ಮೀಟರ್ ಈಸ್. ಇಲ್ಲಿ we have to express 2 ಕಿಲೋಮೀಟರ್ ಅಂಡ್ 400 ಮೀಟರ್ ಇನ್ ರೇಷಿಯೋದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಗೆ ರೇಷಿಯೋ ಅಂದ್ರೆ ಗೊತ್ತಿರ್ಬೇಕು. ಫಸ್ಟ್ ರೇಷಿಯೋ ಮೀನ್ಸ್ ಕಂಪ್ಯಾರಿಸನ್ ಆಫ್ 2 ಲೈಕ್ ಕ್ವಾಂಟಿಟೀಸ್ ಆಫ್ ಸೇಮ್ ಕೈಂಡ್ ಅಂತ ಹೇಳ್ತಾರೆ. ಇಲ್ಲಿ ಒಂದು 2 ಕಿಲೋಮೀಟರ್ ಇದೆ, 400 ಮೀಟರ್. ಇಲ್ಲಿ ನೋಡಿ, ಇದು ಕಿಲೋಮೀಟರ್ ಅಲ್ಲಿ ಇದೆ, ಇದು ಮೀಟರ್ ಅಲ್ಲಿ ಇದೆ. ಫಸ್ಟ್ ಈ ಕಿಲೋಮೀಟರ್ ಅಲ್ಲಿ ಇರೋದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಬೇಕು. ಯಾಕೆಂದ್ರೆ ಇದನ್ನು ಮೀಟರ್ ಇಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಪಾಯಿಂಟ್ ಎಲ್ಲ ಬಂದ್ಬಿಡುತ್ತೆ. ಬೇಡ, ಈ 2 ಕಿಲೋಮೀಟರ್ ಇದೆಯಲ್ಲ ಅದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದೇ ಕ್ವಾಂಟಿಟಿ ಇರಬೇಕು. ಇದು ಕಿಲೋಮೀಟರ್ ಇದೆ, ಇದು ಮೀಟರ್ ಇದೆ. ಯು ಹ್ಯಾವ್ ಟು ಕನ್ವರ್ಟ್ ದಿಸ್ 2 ಕಿಲೋಮೀಟರ್ ಇಂಟು ಮೀಟರ್. ನಮಗೆ ಗೊತ್ತು 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ದೇರ್ಫೋರ್ 2 ಕಿಲೋಮೀಟರ್ ಅಂದ್ರೆ ಎಷ್ಟಾಗುತ್ತೆ? 2000 ಮೀಟರ್. ಇದನ್ನ ರೇಷಿಯೋದಲ್ಲಿ ಹೇಳಿದ್ದಾರೆ. 2000 ಇಷ್ಟು ಮೀಟರ್ ಆಯ್ತು ತಾನೇ? 2000 2 ಕಿಲೋಮೀಟರ್ ಅಂದ್ರೆ 2000 ಮೀಟರ್. ಇದು 400 ಮೀಟರ್. 2 0 0 ಕ್ಯಾನ್ಸಲ್. ಇದು ಫ್ರಾಕ್ಷನ್ ಅಲ್ಲೂ ಬರ್ಕೊಂತಾರೆ ಈ ರೀತಿ. 2000 ಇಷ್ಟು 400 ಅಂತ ಬರ್ಕೊಂಡು 2000 by 400 2 0 2 0 ಕ್ಯಾನ್ಸಲ್. 4 1 4 5 ಸೇಮ್ ಆಸ್ ಇಟ್ ಇಸ್. ಇಲ್ಲ ಅಷ್ಟೇ 2 0 2 0 ಕ್ಯಾನ್ಸಲ್. 4 1 4 5 ರೇಷಿಯೋ ಏನಾಯ್ತು ಅಂದ್ರೆ 5:1 ರೇಷಿಯೋ. ಇದು ಈಸಿ ಕ್ವಶನ್.